ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಶೇಕಡ ಪರ್ಸೆಂಟೇಜ್ ಮೇಲಿನ ಪ್ರಶ್ನೆಗಳನ್ನು ನೋಡೋಣ. ನಾವು ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಟೈಪ್ 1 ಮೊದಲನೇದಾಗಿ ಬೇಸಿಕ್ಕು, ಟೈಪ್ 1 ಹಾಗೂ ಟೈಪ್ 2 ಕ್ವಶನ್ಗಳನ್ನು ಆಲ್ರೆಡಿ ನಾವು ಮುಗಿಸಿದ್ದೀವಿ. ಈಗ ನಾವೀಗ ಟೈಪ್ 3 ಕ್ವಶನ್ಸ್ ನೋಡಬೇಕು. ಈಗ ನಾವು ಟೈಪ್ 3 ಕ್ವಶನ್ಸ್ ನೋಡೋಕ್ಕಿಂತ ಮೊದಲು ನೀವು ಯಾರು ಮೊದಲು ಫಸ್ಟಿಗೆ ಈ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಟೈಪ್ 1 ಮತ್ತು ಟೈಪ್ 2 ಬೇಸಿಕ್ಕು ಅಂದರೆ ಪಾರ್ಟ್ 1 ವಿಡಿಯೋ ಮತ್ತು ಪಾರ್ಟ್ 2 ವಿಡಿಯೋ ಕಂಪಲ್ಸರಿ ನೋಡಿ. ಯಾಕಂದರೆ ಈ ಪರ್ಸೆಂಟೇಜ್ ಟಾಪಿಕ್ ನೀವು ತಿಳ್ಕೊಬೇಕಂದ್ರೆ ನಿಮಗೆ ಬೇಕಾಗಿರೋ ಬೇಸಿಕ್ ಎಲ್ಲ ಪಾರ್ಟ್ 1ನಲ್ಲಿದೆ. ಹೀಗಾಗಿ ನೀವು ಕಂಪಲ್ಸರಿ ಪಾರ್ಟ್ 1 ವಿಡಿಯೋ ನೋಡಿದ ತಕ್ಷಣ ಪಾರ್ಟ್ 2 ನೋಡಿ, ಪಾರ್ಟ್ 2 ನೋಡಿದ ತಕ್ಷಣ ಪಾರ್ಟ್ 3ಗೆ ಬನ್ನಿ. ಅರ್ಥ ಆಯ್ತಾ? ನೀವು ಒಮ್ಮೆ ಪಾರ್ಟ್ 3 ನೋಡಿದ್ರೆ ನಿಮಗೆ ಬೇಸಿಕ್ ಗೊತ್ತಿರಲ್ಲ, ಅರ್ಥ ಆಗಲ್ಲ. ಹೀಗಾಗಿ ಕಂಪಲ್ಸರಿ ನೀವು ಪಾರ್ಟ್ 1 ನೋಡ್ರಿ, ಆಮೇಲೆ ಪಾರ್ಟ್ 2 ನೋಡ್ರಿ, ಆಮೇಲೆ ಈ ಪಾರ್ಟ್ 3ಗೆ ಬನ್ನಿ. ಪಾರ್ಟ್ 1 ಕಂಪಲ್ಸರಿ ನೋಡೇಬೇಕು. ಯಾಕಂದರೆ ನಿಮಗೆ ಈ ಟಾಪಿಕ್ಗೆ ಬೇಕಾದಂಥ ಎಲ್ಲ ಥರ ಬೇಸಿಕ್ಕು ಪಾರ್ಟ್ 1 ಇದೆ. 10% ಯಾವ ರೀತಿ ಕಂಡುಹಿಡಬೇಕು, 1% ಯಾವ ರೀತಿ ಕಂಡುಹಿಡಬೇಕು, ಅಡ್ಡ ಟ್ರಿಕ್ಕು, ಲಂಬ ಟ್ರಿಕ್ಕು, ಇವೆಲ್ಲ ಪಾರ್ಟ್ 1 ಕಂಪಲ್ಸರಿ ಪಾರ್ಟ್ 1 ನೋಡಿದ ತಕ್ಷಣವೇ ಪಾರ್ಟ್ 3 ವಿಡಿಯೋ ನೀವು ಕಂಟಿನ್ಯೂ ಆಗಿ ನೋಡಿ. ನೋಡಿರಿ, ಈ ಟೈಪ್ 3 ಕ್ವಶನಲ್ಲಿ ನಿಮಗೆ ಯಾವುದ್ರ ಮೇಲೆ ಕ್ವಶನ್ ಕೇಳ್ತಾನೆ ಅಂದರೆ ಜನಸಂಖ್ಯೆ ಆಧಾರಿತ ಪ್ರಶ್ನೆಗಳು. ಅರ್ಥ ಆಯ್ತಾ? ಇದು ಟೈಪ್ 3, ಇದು ಪಾರ್ಟ್ 3 ವಿಡಿಯೋ. ಪಾರ್ಟ್ 1 2 ಆಲ್ರೆಡಿ ನಾವು ಶೇಕಡ ಮೇಲೆ ಮಾಡೀವಿ. ಇದು ಪಾರ್ಟ್ 3 ವಿಡಿಯೋ. ಈ ವಿಡಿಯೋದಲ್ಲಿ PSI ಯಾವ್ಯಾವ ಕ್ವಶನ್ಗಳೆಲ್ಲ ಕವರ್ ಮಾಡಿದ್ದೇವೆ ಅಂದರೆ PSI 2002, ನೆಕ್ಸ್ಟ್ PSI KSF 2018 ಕ್ವಶನ್ನು, PSI 2020 ಕ್ವಶನ್ನು, PSI KSRP 2020 ಕ್ವಶನ್ನು, RSI 2015 ಕ್ವಶನ್ನು, FDI 2011 ಕ್ವಶನ್ನು. ಈ ಎಲ್ಲ ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಎಲ್ಲ ಅಂದರೆ ಹಿಂದೆ ಕೇಳಿದ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೀಗ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ ಎಕ್ಸಾಮಲ್ಲಿ, KPSC ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ದಯವಿಟ್ಟು ನೀವು ಯಾರು ಫಸ್ಟ್ ಈ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಪಾರ್ಟ್ 1 ನೋಡಿದ ತಕ್ಷಣ ಈ ವಿಡಿಯೋ ನೋಡಿ. ಯಾಕಂದ್ರೆ ನಿಮ್ಮೆಲ್ಲ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಎಲ್ಲ ರೀತಿ ಬೇಸಿಕ್ ಇರೋದು ಪಾರ್ಟ್ 1ನಲ್ಲಿ. ಹೀಗಾಗಿ ದಯವಿಟ್ಟು ಪಾರ್ಟ್ 1 ವಿಡಿಯೋ ಕಂಪಲ್ಸರಿಯಾಗಿ ನೋಡಿ. ಫಸ್ಟ್ ಕ್ವಶನ್ ನೋಡೋಣ ಈಗ. ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ನಿಮಗಿಲ್ಲಿ. ಒಂದು ನಗರದ ಜನಸಂಖ್ಯೆ 10,000 ಆಗಿದೆ. ಈ ನಗರದಲ್ಲಿ ಪ್ರತಿ ವರ್ಷ 10% ಜನರು ಏರಿಕೆಯಾಗುತ್ತಾರೆ, ಅಂದರೆ ಇನ್ಕ್ರೀಸ್ ಆಗ್ತಾರೆ, ಹೆಚ್ಚಾಗ್ತಾರೆ ಅಂತ ಅರ್ಥ. ಹಾಗಾದರೆ 2 ವರ್ಷಗಳ ನಂತರ ನಗರದ ಜನಸಂಖ್ಯೆ ಎಷ್ಟು? ಅರ್ಥ ಆಯ್ತಾ? ನೋಡ್ರಿ, ಒಂದು ಕ್ವಶನ್ ನೀವು ಕರೆಕ್ಟಾಗಿ ನೋಡ್ರಿ, ಇದೇ ರೀತಿ ಎಲ್ಲ ಕ್ವಶನ್ ಫಾಲೋ ಮಾಡ್ಬೋದು ಹೋಗ್ಬೇಕು. ಫಸ್ಟ್ ನೋಡ್ರಿ ಏನು ಕೊಟ್ಟಿದ್ದಾರೆ, ನಗರ ಜನಸಂಖ್ಯೆ 10,000 ಕೊಟ್ಟಿದ್ದಾರೆ. 10,000 ಅಂತ ಬರ್ಕೋರಿ. 10,000 ಕರೆಕ್ಟಾ? ನೆಕ್ಸ್ಟ್, ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಏರಿಕೆ ಆಗದಂತ್ರಿ? 10%. ನೋಡ್ರಿ, ಏರಿಕೆ ಅಂತಿತ್ತಂದ್ರೆ ಲೈನ್ ಮ್ಯಾಲೆ ತೊಗೋಬೇಕು, ಈ ರೀತಿ ತೊಗೋಬೇಕು. ನೋಡ್ರಿ, ಒಂದು ಕ್ವಶನ್ ನೋಡ್ರಿ ಅದಕ್ಕೆ 10%. ಇಲ್ಲಿ 10% ಅಂತ ಬರ್ಕೋಬೇಕು. ಏರಿಕೆ ಅಂದರೆ 10,000 10% ಅಂದ್ರೆ ನೋಡ್ರಿ, ಯಾವುದೇ ಸಂಖ್ಯೆ 10% ಅಂದರೆ ಬಲಗಡೆಯಿಂದ ಒಂದು ಅಂಕೆ ಬಿಟ್ಟು ಒಂದು ಕೊಡಬೇಕು. 1,000 ಏರಿಕೆ ಅಂದರೆ ಇದು ಕೂಡಿಸ್ಬೇಕು. 10,000 ಪ್ಲಸ್ 1,000 ಅಂದ್ರೆ 11,000. ಕರೆಕ್ಟಾ? ಇದು 1 ವರ್ಷ ಆಯಿತು. ಬಟ್ ಕ್ವಶನ್ ನೋಡ್ರಿ ನಮಗೆ 2 ವರ್ಷ ಅಂತ ಕೊಟ್ಟಿದ್ದಾರೆ. 2 ವರ್ಷ. ಈಗ ಮತ್ತೆ ಇನ್ನೊಂದ್ಸಲ 10% ತೆಗೀರಿ. ಈಗ ಏರಿಕೆ ಅಂದಿದಾರಲ್ಲ, ಏರಿಕೆ ಅಂದಿದ್ದ ಸಲುವಾಗಿ ಮತ್ತೆ ಲೈನ್ ಮ್ಯಾಲೂ ತೊಗೋಬೇಕು, ಯಾರ ಮೇಲೆ ಕರೆಕ್ಟಾಗಿ ಹಾಕೋಬೇಕು, 10% ಬರ್ಕೋಬೇಕು. ಆ 10% ವ್ಯಾಲ್ಯೂ ಎಷ್ಟು ಅಂತಂದು ಅದನ್ನು ಇಲ್ಲಿ ಒಳಗೆ ಬರ್ಕೋಬೇಕು. ಹೇಳ್ರಿ, 11,000ದ 10% ಆಗುತ್ತೆ ಹೇಳ್ರಿ. ಯಾವುದೇ ಸಂಖ್ಯೆ 10% ಅಂದರೆ ಬಲಗಡೆಯಿಂದ ಒಂದು ಅಂಕೆ ಬಿಟ್ಟು ಬಂದು ಕೊಡಬೇಕು. ಅಂದರೆ 1,100 ಆಗುತ್ತಾ? ಅದು ಒಳಗೆ ಬರ್ಕೋಬೇಕು. ಏರಿಕೆ ಅಂದಿದ್ದಾರೆ, ಕೂಡಿಸ್ಬೇಕು. 1,100 ಕೂಡಿಸ್ರಿ. 11,000 ಪ್ಲಸ್ 1,100 ಅಂದ್ರೆ 2 ಕೂಡಿಸ್ರಿ. ಇಲ್ಲ ಹಿಂಗೆ ಮಾಡಿರಿ, 11,000 ಪ್ಲಸ್ 1,000 ಕೂಡಿಸ್ರಿ. 11,000 ಪ್ಲಸ್ 1,000 ಅಂದ್ರೆ 12,000. ಈ 100 ಬಿಟ್ಟರೆ ಅದನ್ನು 100 ಕೂಡಿಸ್ರಿ. 12,100. ಅರ್ಥ ಆಯ್ತು ರೀ? ಹಾಗಾದ್ರೆ 2 ವರ್ಷಗಳ ನಂತರ ನಗರ ಜನಸಂಖ್ಯೆ ಎಷ್ಟಂದ್ರೆ 12,100. ಆಪ್ಷನ್ ಬಿ ಕರೆಕ್ಟ್. ನಮಗೆ ಆಪ್ಷನ್ ಬಿ ಕರೆಕ್ಟ್. ಇಲ್ಲಿ ಒಂದು ಪಾಯಿಂಟ್ನ ತಿಳ್ಕೊಬೇಕು. ಈಗ ನೋಡ್ರಿ, ನಿಮಗೆ ಒಟ್ಟೆ ಈ ರೀತಿ ಮಾಡೋದು ಗೊತ್ತೇ ಇಲ್ಲ ಅಂದ್ರೆ
ನೀವು ಏನು ಮಾಡ್ತೀರಿ ಅಂದರೆ ಮೊದಲೇ ತಪ್ಪು ಮಾಡೋದೇನಂದ್ರೆ ಪ್ರತಿ ವರ್ಷ 10% ಏರಿಕೆ ಅಲಾಗುತ್ತೆ. 2 ವರ್ಷಕ್ಕೆ 20% ಆಗುತ್ತೆ. 2 ವರ್ಷಕ್ಕೆ 20% ಆಗುತ್ತೆ. ಜನಸಂಖ್ಯೆ 10,000 ಕೊಟ್ಟರೆ ಜನಸಂಖ್ಯೆ 10,000 10,000 20% ತೆಗೆದು ಬಿಡ್ತೀರಿ. 10% ಅಂದ್ರೆ 1,000, 20% ಅಂದ್ರೆ ಡಬಲ್ ರೀ 2,000. 10,000 ಪ್ಲಸ್ 2,000 ಕೂಡಿಸ್ಬಿಡ್ತೀರಿ. ಎಷ್ಟಾಗುತ್ತೆ ಹೇಳಿರೋದು? 12,000. ಆಪ್ಷನ್ ಏದಾಗಿರ್ತದೆ, ಇದು ರಾಂಗ್ ರೀ. ಈ ರೀತಿ ಮಾಡಬಾರ್ದು. ಯಾಕಂದ್ರೆ ಒಂದು ವರ್ಷ ಏರಿಕೆ ಆದಮೇಲೆ ಆ ಏರಿಕೆಯಾದ ಜನಸಂಖ್ಯೆಗೂ ಪರ್ಸೆಂಟೇಜ್ ತೆಗಿಬೇಕು ನಾವು. ಅರ್ಥ ಆಯ್ತಾ? 12,000 ಆಗಲ್ಲ. ಈ ರೀತಿ ಮಾಡಬೇಕು ನಾವು. ಇಲ್ಲಿ ಮಾಡಿವಲ್ಲ, ಈ ರೀತಿ ನಾವು ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ ನೋಡ್ರಿ, PSI 2002 ಕೇಳಿದ್ದಾರೆ. ಇದು PSI 2002. ಒಂದು ಹಳ್ಳಿಯ ಜನಸಂಖ್ಯೆ 8,000 ಇದೆ. ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ಅಂತೆ? 8,000 ಇದೆ. ಮತ್ತು ಜನಸಂಖ್ಯೆಯು 5% ಪ್ರಕಾರ ಹೆಚ್ಚುತ್ತದೆ. ಅಂದರೆ ಪ್ರತಿ ವರ್ಷ 5% ಹೆಚ್ಚುತ್ತದೆ ಅಂತಾರೆ. 3 ವರ್ಷಗಳ ನಂತರ ಆ ಹಳ್ಳಿಯ ಜನಸಂಖ್ಯೆ ಎಷ್ಟು? ಮತ್ತೆ ಮಾಡೋ ಸೇಮೇ ರೀ. ಫಸ್ಟೇ ಬರ್ಕೋರಿ. ಜನಸಂಖ್ಯೆ ಎಷ್ಟದ ರೀ? 8,000. ಕರೆಕ್ಟಾ? ಹಾಂ. ಈಗ ಪ್ರತಿ ವರ್ಷ 5% ಏರಿಕೆ ಅಲ್ಲತ್ತಂತ. ಏರಿಕೆ ಅಂದ್ರೆ ಲೈನ್ ಮ್ಯಾಲೆ ತೊಗೋಬೇಕ್ರಿ. ಏರಿಕೆ ಅಂದ್ರೆ ಮ್ಯಾಲೆ, ಇಳಿಕೆ ಅಂದ್ರೆ ಕೆಳಗೆ. ಅರ್ಥ ಆಯ್ತು ರೀ? ಎಷ್ಟು ಪರ್ಸೆಂಟೇಜ್ ಇರುತ್ತೆ ನೋಡ್ರಿ? 5% ಇರುತ್ತೆ. ಮ್ಯಾಲೆ 5% ಇದು ಬರ್ಕೋರಿ. ಈಗ 8,000 5% ತೆಗೀರಿ. 8,000 5% ಅಂತ ಡೈರೆಕ್ಟ್ ಹೇಳಿಲ್ಲ ನಿಮಗೆ. ಅದಕ್ಕೆಲ್ಲ ನೀವು ಕಂಪಲ್ಸರಿ ಪಾರ್ಟ್ 1 ವಿಡಿಯೋ ನೋಡ್ಬೇಕ್ರಿ. 8,000 5% ಗೊತ್ತಿಲ್ಲ, 10% ತೆಗಿಬೋದು ನೀವು. 10% ಅಂದ್ರೆ ಬಲಗಡೆಯಿಂದ ಒಂದು ಅಂಕಿ ಬಿಟ್ಟು ಬಿಂದು ಕೊಡಬೇಕು. 800 ರೀ. 10% 800 ಆದ್ರೆ 5% ಅದ್ರ ಅರ್ಧ ಆಗುತ್ತೆ ರೀ. 800 ಅರ್ಧ ಎಷ್ಟು ಹೇಳ್ರಿ? 400. 800 ಅರ್ಧ ಎಷ್ಟು ಹೇಳ್ರಿ? 400. ಏರಿಕೆ ತಂದ್ರೆ ಹೆಚ್ಚುತ್ತದೆ ಅಂದ್ರೆ ಅದಕ್ಕೆ ಕೂಡಿಸ್ಬೇಕು. 8,000 ಪ್ಲಸ್ 400 ಅಂದ್ರೆ 8,400. 8,400. ಇದು 1 ವರ್ಷಕ್ಕೆ ಆಯಿತು. ಬಟ್ ನಮ್ಮ ಕ್ವಶನ್ 3 ವರ್ಷ ಇದ್ದಾರೆ. ಇನ್ನೂ 2 ಸಲ ಇದೇ ರೀತಿ ಮಾಡ್ಬೇಕು ನೀವು. ಇನ್ನೂ 2 ಸಲ ಮತ್ತೆ ಮೇಲೆ ಹೋಗ್ಬೇಕು ರೀ. ಮತ್ತು 5% ಕೂಡಿಸ್ರಿ. 8,400 5% ನೋಡಿರಿ. 10% ಅಂದರೆ ಬಲಗಡೆಯಿಂದ ಒಂದು ಅಂಕಿ ಇಟ್ಟು ಬಿಂದು ಕೊಡಬೇಕು. 8,400 10% ಅಂದರೆ 840 ಆಗುತ್ತೆ ರೀ. 10% 840 ಆದ್ರೆ 5% ಇದ್ರೆ ಅರ್ಧ ಆಗುತ್ತೆ ರೀ. 8 ಅರ್ಧ 4, 4 ಅರ್ಧ 2, 0ಕ್ಕೆ 0. 5% ಇದ್ರೆ 420 ಆಗುತ್ತೆ. ಹೆಚ್ಚುತ್ತದೆ ಅಂದ್ರೆ ಪ್ಲಸ್ ಮಾಡಬೇಕು. 8,400ಕ್ಕೆ 420 ಕೂಡಿಸ್ರಿ. 8,400 ಪ್ಲಸ್ 420 ಅಂದ್ರೆ 8,820. 8,820. ಇದು 2ನೇ ವರ್ಷ ಕೊನೆಗಾಯಿತು. ನಾವು 3 ವರ್ಷ ಅಂದಿದ್ದಾರೆ. ಇನ್ನೊಂದು ಸಲ ಮಾಡಿರಿ. ಮತ್ತು 5% ಇದ್ರಿ. 5%. 8,820 10% ಇಟ್ಟಾಗುತ್ತೆ ಹೇಳ್ರಿ. 10% 822 ಆಗುತ್ತೆ ರೀ. 10% 822 ಆದ್ರೆ 5% ಇದ್ರ ಅರ್ಧ ಆಗುತ್ತೆ ರೀ. 882. 22 ಅಲ್ಲ, 882 ಅರ್ಧ ಎಷ್ಟಾಗುತ್ತೆ ಹೇಳ್ರಿ? ಅರ್ಧ ಅಂದ್ರೆ ಏನು ಹೇಳ್ರಿ? 8 ಅರ್ಧ ಎಷ್ಟು ಹೇಳ್ರಿ? 4. ಮತ್ತು 8 ಅರ್ಧ 4, 2 ಅರ್ಧ 1 ಅಂದ್ರೆ 441 ಕೂಡಿಸ್ಬೇಕು. 8,820ಕ್ಕೆ 441 ಕೂಡಿಸ್ರಿ. 441 ಇಲ್ಲೇ ಕೂಡಿಸ್ಬಿಟ್ರಿ, ನಡೀತದೆ. 441 ಕೂಡಿಸ್ರಿ. 1, 6, 2 ಕೈಲ 1, 8 ಪ್ಲಸ್ 1 ಅಂದ್ರೆ 9,261. 9,261. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ಆಪ್ಷನ್ ನಮಗೆ ಬಿ ಕರೆಕ್ಟ್. ಎಲ್ಲ ಕ್ವಶನ್ ಇದೇ ರೀತಿ ಮಾಡ್ಕೊತ ಹೋಗ್ಬೇಕ್ರಿ. ಮತ್ತೇನು ಚೇಂಜಸ್ ಇಲ್ಲ. ಅರ್ಥ ಆಯ್ತು ರೀ? ಇದೇ ರೀತಿ ನೀವು ಪ್ರತಿಯೊಂದು ಕ್ವಶನು ಇದೇ ರೀತಿ ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ಈ ಕ್ವಶನ್ ನೋಡ್ರಿ, PSI KSSF 2018ಗೆ ನೀವು ಕ್ವಶನ್ ಕೇಳಿದ್ದಾನೆ. PSI KSSF 2018ರಲ್ಲಿ ಈ ಪ್ರಶ್ನೆ ಎಕ್ಸಾಮಲ್ಲಿ ಬಂದಿದೆ. ಕ್ವಶನ್ ನೋಡ್ರಿ ಏನು ಹೇಳ್ತಿದ್ದಾರೆ ಅವರು. ಒಂದು ನಗರದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 10% ಜಾಸ್ತಿ ಆಗುತ್ತದೆ ಮತ್ತು ಮುಂದಿನ ವರ್ಷದಲ್ಲಿ 10% ಕ್ಷೀಣಿಸುತ್ತದೆ. 10% ಫಸ್ಟ್ ಹೆಚ್ಚಾಗ್ತದೆ ಪ್ರತಿ ವರ್ಷ, ಸೆಕೆಂಡ್ನೇ ವರ್ಷಕ್ಕೆ 10% ಕ್ಷೀಣಿಸ್ತದಂತ. ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆ 20,000 ಆಗಿದ್ದರೆ ಮುಂದಿನ 2 ವರ್ಷಗಳ ನಂತರ ಇರುವ ಜನಸಂಖ್ಯೆ ಎಷ್ಟು? ಮತ್ತೆ ಸೇಮ್ ರೀ. ಮೊದಲು ಬರ್ಕೋರಿ. ಪ್ರಸ್ತುತ 20,000 ಅಂತ್ರಿ. 20,000 ಅಂತ.
ಈಗ ಮೊದಲ ವರ್ಷದಲ್ಲಿ 10% ಜಾಸ್ತಿ ಆಗದಂತ್ರಿ. ಬಟ್ ಜಾಸ್ತಿ ಅಂತ ಕೊಟ್ರ, ಜಾಸ್ತಿ ಅಂದ್ರೆ ಮೇಲೆ ಮ್ಯಾಲೆ ತೊಗೋಬೇಕು ತಿಳಿ ನಾನು ನಿಮಗೆ. ಜಾಸ್ತಿ ಅಂದ್ರೆ ಮೇಲೆ ತೊಗೋಬೇಕು. ಎಷ್ಟು ಪರ್ಸೆಂಟೇಜ್ ಅಂತ್ರಿ? 10%. 20,000 10% ಅಂದ್ರೆ ಬಲಗಡೆಯಿಂದ ಒಂದು ಅಂಕಿ ಬಿಟ್ಟು ಬಂದು ಕೊಡ್ರಿ, 2,000 ಆಗತ್ತೆ ರೀ. 10% ಅಂದ್ರೆ 2,000. ಜಾಸ್ತಿ ಅಂದ್ರೆ ಕೂಡಿಸ್ರಿ. 20,000 ಪ್ಲಸ್ 2,000 ಅಂದ್ರೆ 22,000. 22,000. ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ 10% ಕ್ಷೀಣಿಸುತ್ತದೆ ಅಂತ. ಕ್ಷೀಣಿಸುತ್ತದೆ ಅಂದ್ರೆ ಕಡಿಮೆ ಆಗ್ತದೆ ನಂಗೆ. ಲೈನ ಕೆಳಗಡೆ ತೊಗೋಬೇಕ್ರಿ. ಲೈನ ಕೆಳಗಡೆ ತೊಗೋಬೇಕು. 10% ಕ್ಷೀಣಿಸುತ್ತದೆ ಅಂದ್ರೆ ಮೈನಸ್ 22,000 10% ಅಂದ್ರೆ 2,200. 2,200. ಈ 22,000ದಾಗ ಈಗ 2,200 ಕಳಿಬೇಕು. ಫಸ್ಟ್ 1,000 ಕಳಿಯಮ್ರಿ. 22,000ದಾಗ ಇದು 2,000 ತೆಗೀರಿ ಮೊದಲು. 22,000 2,000 ಹೋಯ್ತಂದ್ರೆ 20,000. ಈ 200 ಅಂದ್ ಬಿಟ್ಟಿರಲ್ಲ, 20,000 200 ಕಳೀರಿ. 20,000 ರೂಪಾಯಿದಾಗ 200 ರೂಪಾಯಿ ಹೋಯ್ತಂದ್ರೆ 19,800. 19,800 ಕರೆಕ್ಟ್ ರೀ. ಹಾಗಾದರೆ 2 ವರ್ಷಗಳ ಕೊನೆಯಲ್ಲಿ ಆ ನಗರದ ಜನಸಂಖ್ಯೆ ಎಷ್ಟು ಇರ್ತಂದ್ರೆ 19,800. ಆಪ್ಷನ್ ಡಿ ಕರೆಕ್ಟ್. ಮತ್ತು ಹಿಂಗೆ ಅನ್ಬಾರ್ದು 10% ಜಾಸ್ತಿ ಆಗ್ಯದ 10% ಕಡಿಮೆ ಆಗ್ಯದ, ಕವರ್ ಆಯಿತು, ಜನಸಂಖ್ಯೆ ಇದ್ದಟ್ಟೆ ಇರ್ತದೆ ಅಲ್ಲ. ಪರ್ಸೆಂಟೇಜ್ ಮಾಡುವಾಗ ನಮಗೆ ಚೇಂಜಸ್ ಬರ್ತದೆ. ಆನ್ಸರ್ ರೇಟ್ ಅಂದ್ರೆ 19,800. ಈ ಕ್ವಶನ್ ನೋಡ್ರಿ, ಇದು PSI KSI ಸರ್ 2018 ಹೇಳ್ಯಾನ್ರಿ. ಏನು ಕ್ವಶನ್ಸ್ ಹೇಳ್ತೀನಲ್ಲ ಇವು ನೀಟಾಗಿ ನೋಟ್ಸ್ ಮಾಡಿ ಇಟ್ಕೋರಿ. ಇವೇ ಥರ ಕ್ವಶನ್ಸ್ ಬರ್ತಾವೆ, ಚೇಂಜಸ್ ಏನೂ ಇರಲ್ಲ. ಲಾಸ್ಟ್ ಪೊಲೀಸ್ ಎಕ್ಸಾಮಲ್ಲಿ, ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ನಾ ಕ್ಲಾಸ್ ತೆಗೆದು ನೋಡ್ರಿ. ಕ್ಯಾಲೆಂಡ್ರು, ನೆಕ್ಸ್ಟು ದಿಕ್ಕುಗಳ ಪರೀಕ್ಷೆ, ದಾಳಗಳು, ಆಕೃತಿ ಎಣಿಕೆ, ಏನು ಪಾಠ ಏನು ಮಾಡಿದೆವು ಅವೇ ಕ್ವಶನ್ ಬಂದಿದ್ದಾವೆ. ನೀವು ನೀಟಾಗಿ ಬರ್ಕೋಬೇಕು, ನೋಟ್ಸ್ ಬರ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಹಾಂ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಪಟ್ಟಣ ಜನಸಂಖ್ಯೆ 1,00,000 ಅದಂತ್ರಿ ಮತ್ತು ಅದರ ವಾರ್ಷಿಕ ಹೆಚ್ಚಳ 10% ಅಂತ. ಜನಸಂಖ್ಯೆ 1,00,000 ಅದರ ವಾರ್ಷಿಕ ಹೆಚ್ಚಳ 10% ಅದಂತ. 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟು? 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟು? ಮೊದಲು ಬರ್ಕೋರಿ. ಜನಸಂಖ್ಯೆ 1,00,000 ಅಂತ್ರಿ. 1,00,000ಕ್ಕೆ 5 0 ಇರ್ತದೆ ರೀ. 1,00,000 ಅಂತ. ಫಸ್ಟ್ ವರ್ಷದ ನೋಡ್ರಿ ಏನಾಗ್ಯದ. ಫಸ್ಟ್ ವರ್ಷ 10% ಏರಿಕೆ ಆಗ್ಯದಂತ್ರಿ, ಹೆಚ್ಚಳ ಆಗ್ಯದತ್ತ. ಅದಕ್ಕೆಲ್ಲ ಮ್ಯಾಲೆ ತೊಗೊಂಡಿವಿ ಲೈನ. 1,00,000 10% ಅಂದ್ರೆ ಬಲಗಡೆಯಿಂದ ಒಂದು ಅಂಕಿ ಬಿಡು ಬಂದು ಕೊಡಬೇಕು. 10,000 ತಂದಂಗೆ. 10,000 ಅಂದಂಗೆ. 1,00,000 ಪ್ಲಸ್ 10,000 ಅಂದ್ರೆ 1,10,000. 1,10,000. ನೆಕ್ಸ್ಟ್ 3 ವರ್ಷಗಳ ನಂತರ ನಾನು 1 ವರ್ಷ ಆಯ್ತು ರೀ, ಇನ್ನೂ 2 ವರ್ಷ ಮಾಡ್ರಿ ಇದೇ ರೀತಿ. ಮತ್ತು 10% ಏರಿಕೆಯಿಂದ ಕೂಡಿಸ್ಬೇಕು. 1,10,000 10% ರೇಟ್ ಆಗುತ್ತೆ ಹೇಳ್ರಿ, 11,000 ಆಗುತ್ತೆ. ಯಾಕೆ ಬಲಗಡೆಯಿಂದ ಒಂದು ಅಂಕಿ ಬಿಟ್ಟು ಬಿಂದು ಕೊಡಬೇಕು. ಇಲ್ಲಿ ಬಿಂದು ಕೊಟ್ಟು ನೋಡ್ರಿ, 11,000. 1,10,000 ಪ್ಲಸ್ 11,000 ಅಂದ್ರೆ 1,21,000. 1,21,000 ಕರೆಕ್ಟಾ? 2ನೇ ವರ್ಷ ಆಯ್ತು. ಈ 3ನೇ ವರ್ಷಕ್ಕೆ ರೀ ಇನ್ನೊಂದ್ಸಲ ಏರಿಕೆ ಮಾಡಿಬಿಡ್ರಿ, ಅದೇ ಆನ್ಸರ್. ಲೈನ್ ಮ್ಯಾಲಾಗ ತೊಗೊಳತ್ತೀವಿ ಹೇಳ್ರಿ ನಾವು. ಕ್ವಶನ್ದಾಗ ಏರಿಕೆ ಅಂತ ಕೊಟ್ಟಾನ್ರಿ, ಏರಿಕೆ ಎಲ್ಲ ಕೊಟ್ಟಾನ, ಅದಕ್ಕೆಲ್ಲ ನಾವು ಲೈನ್ ಮ್ಯಾಲೆ ತೊಗೊಳತ್ತೀವಿ. ಏರಿಕೆ ಅಂದ್ರೆ ಕೂಡಿಸ್ಬೇಕು, ಪರ್ಸೆಂಟೇಜ್ ತೆಗಿಬೇಕು ನೋಡಿರಿ. ಪರ್ಸೆಂಟೇಜ್ ಯಾವಾಗ ಹೊರಗೆ ಬರ್ಕೋಬೇಕು, ಅದ್ರ ವ್ಯಾಲ್ಯೂ ಎಟ್ಟದ ಒಳಗೆ ಬರ್ಕೋಬೇಕು. ಈಗ 1,21,000 10% ರೇಟ್ ಆಗುತ್ತೆ ಹೇಳ್ರಿ. ಬಲಗಡೆಯಿಂದ ಒಂದಕ್ಕೆ ಬಿಡಿಂದು ಕೊಡ್ರಿ, 12,100 ಆಗುತ್ತೆ. 12,100 ಆಗುತ್ತೆ ರೀ. 12,100. ಈ 1,21,000 ಪ್ಲಸ್ 12,100 ಎರಡು ಕೂಡಿಸ್ರಿ. ಮೊದಲು 1,21,000 ಇಲ್ಲೇ ಕೂಡಿಸ್ಬಿಡ್ರಿ. ಇಲ್ಲಿ 12,100 ಎರಡು ಕೂಡಿಸ್ಬಿಡ್ರಿ, ಪ್ಲಸ್ ಮಾಡಿರಿ. 0 0 1 1 ಪ್ಲಸ್ 2 3 2 ಪ್ಲಸ್ 1 3 1ಕ್ಕೆ 1 1,33,100. ಆನ್ಸರ್ ರೇಟ್ ಅಂದ್ರೆ 1,33,100.
100. ಕರೆಕ್ಟ್ ರೀ. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ಆಪ್ಷನ್ ನಮ್ಗೆ ಆಪ್ಷನ್ನ ಸಿ ಕರೆಕ್ಟ್. ಆಪ್ಷನ್ನ ಸಿ ಕರೆಕ್ಟ್. ಇದು ನೋಡ್ರಿ PSI 2020 ಈ ಕ್ವಶನ್ ಕೇಳ್ಯಾನ್ರಿ. PSI 2020 ಎಷ್ಟು ಸಿಂಪಲ್ ಅದ ನೋಡ್ರಿ, ಏನೇನಿಲ್ಲ, ಈಜಿಯಾಗಿ ನೀವು ಒಂದೊಂದು ಕಲ್ಕೋತ ಹೋಗ್ಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನೋಡ್ರಿ, ಒಂದು ನಗರದ ಜನಸಂಖ್ಯೆ 50,000 ಅಂತ್ರಿ. ವಾರ್ಷಿಕ 10% ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟಿರ್ತದೆ? ಸೇಮ್ ರೀ. KSRP PSI 2020 ಕೇಳ್ಯಾನ್ರಿ. ಇದು KSRP PSI 2020 ಈ ಕ್ವಶನ್ ಕೇಳ್ಯಾನ. ಮಾಡಿ ಸೇಮ್ ನೋಡ್ರಿ, ಮಾಡೋದಂತ ಸೇಮೇ. ಫಸ್ಟ್ ಜನಸಂಖ್ಯೆ ಎಷ್ಟದಂತ್ರಿ? 50,000 ಅಂತ್ರಿ. ಕರೆಕ್ಟಾ? ಪ್ರತಿ ವರ್ಷ 10% ರೀತಿ ಏರಿಕೆ ಆಲತ್ತಂದ್ರಿ. ಪ್ರತಿ ವರ್ಷ 10% ಏರಿಕೆ ಆಲತ್ತ. 50,000 10% ಅಂದ್ರೆ ಯಾವುದೇ ಸಂಖ್ಯೆ 10% ಬಲಗಡೆಯಿಂದ ಒಂದಾಗಿ ಬಿಟ್ಟು ಬಂದು ಕೊಡಬೇಕು. 5,000 ಅಂದಂಗೆ ರೀ. ಏರಿಕೆ ಅಂದ್ರೆ ಪ್ಲಸ್ ಮಾಡ್ಕೋಬೇಕು, ಅಂದರೆ ಕೂಡಿಸ್ಬೇಕು ತಂದಂಗೆ. 50,000ಕ್ಕೆ 5,000 ಕೂಡಿಸ್ಬಿಡ್ರಿ. 50,000 ಪ್ಲಸ್ 5,000 ಎಷ್ಟಾಗುತ್ತೆ ಹೇಳ್ರಿ? 55,000 ಐತ್ರಿ. 55,000. ಇದು ಪ್ರಥಮ ವರ್ಷಕ್ಕಾಯ್ತು. ನಾವು 3 ವರ್ಷ ಅಂದ್ರಿ, 3 ವರ್ಷ ನಂತರ ತಂದರವರು ಇನ್ನೂ 2 ಸಲ ಮಾಡಿರಿ, ಅದೇ ಆನ್ಸರ್. ಮತ್ತು ಸೇಮ್ ರೀ. ನೆಕ್ಸ್ಟ್ ನೋಡ್ರಿ, ಏನು ಕೊಟ್ರೆ ನೋಡ್ರಿ ಇಲ್ಲಿ 55,000 ಮತ್ತು 10% ತೆಗೀರಿ, ಕೂಡಿಸ್ರಿ, ಒಳಗೆ ಬರ್ಕೋಬೇಕು. ಅದು ಕೂಡಿಸ್ಬೇಕಾಗ ಹೆಚ್ಚಾಗ್ತದೆ. ನಾನು 10% 5,500 ಆಗುತ್ತೆ ರೀ. 5,500 ಕೂಡಿಸ್ರಿ. 55,000 ಪ್ಲಸ್ 5,500 ಅಂದ್ರೆ 55,000 ಪ್ಲಸ್ 5,000 ಕೂಡಿಸ್ರಿ. 55,000ಗೆ 5,000 ಕೂಡಿಸಿ ಬರೀ 500 ಬಿಡ್ರಿ ಅಂಕತನ. 55,000 ಪ್ಲಸ್ 5,000 ಅಂದ್ರೆ 60,000 ರೀ. ಇನ್ನೊಂದು 500 ಅಂದ್ರೆ 60,500. 60,500 ಎರಡನೇ ವರ್ಷಕ್ಕೆ. ಈ 3ನೇ ವರ್ಷ ಬೇಕಾ ಇನ್ನೊಂದ್ಸಲ ಏರಿಕೆ ಮಾಡಿಬಿಡ್ರಿ, ಏನು ಬರುತ್ತಲ್ಲ ಅದೇ ಆನ್ಸರ್. ಇನ್ನೊಂದ್ಸಲ ಏರಿಕೆ ಮಾಡಿರಿ, ಏನು ಬರುತ್ತೆ ನೋಡ್ರಿ, ಅದೇ ಆನ್ಸರ್. ಕರೆಕ್ಟ್. 10% ಸಿಗಬೇಕು. ಮತ್ತು ಬಂದಿದ್ದೇವೆ ಒಳಗೆ ಬರ್ಕೋಬೇಕು. ಬಲಗಡೆ ಒಂದಾಗಿ ಬಿಟ್ಟು ಬಂದು ಕೊಡ್ರಿ. 6,050 ಅಂದ್ರೆ 60,500ಕ್ಕೆ 6,050 ಕೂಡಿಸ್ರಿ. 6,050. 5 0 ರೀ. 5 ಪ್ಲಸ್ 0 ಅಂದ್ರೆ 5. 0 ಪ್ಲಸ್ 0 ಅಂದ್ರೆ 6. 6ಕ್ಕೆ 66,550. ಇದು ಫೈನಲ್ ಆನ್ಸರ್. 66,550. ಇದು ನಾವು ಫೈನಲ್ ಆನ್ಸರ್. ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್. 66,550. ಇದು ಕ್ವಶನ್ ನೋಡ್ರಿ, PSI KSRP 2020 ಕೇಳ್ಯಾನ್ರಿ. 2020 ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನೋಡ್ರಿ, ನಗರದ ಜನಸಂಖ್ಯೆ 50,000 ಅಂತ್ರಿ. ಮೊದಲ ವರ್ಷ 20% ಜನರು ನಗರದಿಂದ ನಿರ್ಗಮಿಸುತ್ತ ಬಿಟ್ಟು ಹೋಲುತ್ತಾರಂತ್ರಿ. ಎರಡನೇ ವರ್ಷ, ಫಸ್ಟ್ ವರ್ಷ ನಿರ್ಗಮಿಸುತ್ತಿದ್ದಾರೆ, 2ನೇ ವರ್ಷ ಏರಿಕೆ ಅಲ್ಲತಾರಂತ್ರಿ, 3ನೇ ವರ್ಷ ವಲಸೆ ಹೋಲುತ್ತಾರಂತ್ರಿ. 3 ಕೊಟ್ಟಿದ್ದಾರೆ ನಮಗೆ ನೋಡ್ರಿ. ಫಸ್ಟಿಗೆ ಜನಸಂಖ್ಯೆ ಬರ್ಕೋರಿ. ಎಷ್ಟು ಕೊಟ್ರೆ ಹೇಳ್ರಿ ನಮ್ಗೆ? 50,000 ಅಂತ ಕೊಟ್ಟಾರ. ಜನಸಂಖ್ಯೆ 50,000 ಅಂತ ಕೊಟ್ರ. ಫಸ್ಟ್ ವರ್ಷ ನೋಡ್ರಿ 20% ಜನರು ನಗರದಿಂದ ನಿರ್ಗಮಿಸುತ್ತಾರೆ ಅಂದ್ರೆ ಮೈನಸ್ ಮಾಡ್ಬೇಕು. ಇವ್ರಿಗೆ ಮೈನಸ್ ಮಾಡ್ಬೇಕಂದ್ರೆ ತಳ ತೊಗೋಬೇಕು ಹೇಳಿ ನಿಮಗೆ. ತಳ ತೊಗೋಬೇಕು. ಎಷ್ಟು ಪರ್ಸೆಂಟೇಜ್ ಅಂತ್ರಿ? 20%. ಮೈನಸ್ ಮಾಡ್ರಿ, ಒಳಗೆ ಮೈನಸ್ ಚಿನ್ನ ಹಾಕೋರಿ. 10% ಅಂದ್ರೆ 5,000 ಆಗುತ್ತೆ ರೀ. ಬಲಗಡೆಯಿಂದ ಒಂದಕ್ಕೆ ಬಿಟ್ಟು ಬಿಂದು ಕೊಡಬೇಕು. 10% 5,000 ಅಂದ್ರೆ 20% ಅಂದ್ರೆ 10% ಡಬಲ್ ರೀ. ಅಂದ್ರೆ 5,000 ಡಬಲ್ ಮಾಡಿರಿ. 5,000 ಡಬಲ್ ರೇಟ್ ಹೇಳ್ರಿ 10,000. 5,000 ಡಬಲ್ ರೇಟ್ ಹೇಳ್ರಿ 10,000. ಇದು 10,000 ಕಳಿಬೇಕಂತ. 50,000 10,000 ಕಳೆದು ಬಿಡ್ರಿ. ಎಷ್ಟು ಉಳಿತು ಹೇಳ್ರಿ? ಇಲ್ಲಿ ನಮ್ಗೆ 40,000 ಉಳಿತು. ಎಷ್ಟು ಉಳಿತು ಹೇಳ್ರಿ? 40,000 ಉಳಿತು. ಕರೆಕ್ಟ್ ರೀ? 40,000 ಉಳಿತು. ನೆಕ್ಸ್ಟ್, 1 ವರ್ಷ ಮುಗಿತಾ? 2 ವರ್ಷ ನೋಡ್ರಿ. 2ನೇ ವರ್ಷ 10% ಜನರು ಏರಿಕೆ ಆಗ್ಯಾರಂತ್ರಿ. ಏರಿಕೆ ಅಂದರೆ ಮ್ಯಾಲೆ ತೊಗೋಬೇಕು ಲೈನ್ ರೀ. ಲೈನ್ ಮ್ಯಾಲೆ ತೊಗೋಬೇಕು, ಕೂಡಿಸ್ಬೇಕು. ಲೈನ್ ಮ್ಯಾಲೆ ತೊಗೋಬೇಕು, ಕೂಡಿಸ್ಬೇಕು. ಎಷ್ಟು ಪರ್ಸೆಂಟೇಜ್ ಅಂತ್ರಿ? 10%. ಇದು ಕೂಡಿಸ್ಬೇಕು. 40,000 10% ಅಂದ್ರೆ ಬಲಗಡೆ ಒಂದಂಗೆ ಬಿಟ್ಟು ಕೊಡ್ರಿ 4,000.
ಕೂಡಿಸಿ 40,000 ಪ್ಲಸ್ 4,000 ಅಂದ್ರೆ 44,000. 44,000. ನೆಕ್ಸ್ಟ್ 3ನೇ ವರ್ಷ ಏನಾಗಿರುತ್ತೆ ನೋಡ್ರಿ. 3ನೇ ವರ್ಷ 10% ಜನರು ವಲಸೆ ಹೋಗಿರುತ್ತೆ. ವಲಸೆ ಹೋಗಿರಂದ್ರೆ ಬಿಟ್ಟು ಹೋಗಿರಂದಂಗೆ, ನಗರದಿಂದ ಬಿಟ್ಟು ಹೋಗಿರಂದ್ರೆ ಮೈನಸ್ ಮಾಡ್ಬೇಕು. ಅದಕ್ಕೆ ಮೈನಸ್ ಮಾಡಿರಿ. ಮೈನಸ್ ಅಂದ್ರೆ ತಳಗೆ ತೊಗೋಬೇಕ್ರಿ. ಪ್ಲಸ್ ಅಂದ್ರೆ ಮೇಲೆ, ಹೆಚ್ಚಾಲತ್ತರ ಅಂದ್ರೆ ಮೇಲೆ, ಮೈನಸ್ ಅಂದ್ರೆ ಕೆಳಗೆ, ಕಡಿಮೆ ಆಲತ್ತರ ಅಂದ್ರೆ ಕೆಳಗೆ, ವಲಸೆ ಹೋಗ್ಲತ್ತರ ಅಂದ್ರೆ ಕೆಳಗೆ. ಕರೆಕ್ಟ್ ರೀ. ಎಷ್ಟು ಪರ್ಸೆಂಟೇಜ್ ಬಿಟ್ಟಿರತ್ತಾರಂತ್ರಿ? 10% ಬಿಟ್ಟಿರತ್ತಾರ, ಅವ್ರಿಗೆ ಮೈನಸ್ ಮಾಡಿರಿ. 44,000 10% ರೇಟ್ ಆಗುತ್ತೆ ಹೇಳ್ರಿ, 4,400. ಈ 4,400 ಕಳೀರಿ. 44,000ದಾಗ ಮೊದಲ 44,000ದಾಗ 4,000 ತೆಗೀರಿ. 44,000ದಾಗ 4,000 ಹೋದ್ರೆ 40,000 ಉಳಿತು ರೀ. 40,000ದಾಗ ಮತ್ತೆ ಇದು 400 ಕಳೀರಿ. 40,000ದಾಗ 400 ಕಳೆದ್ರೆ 39,600. 39,600 ಅರ್ಥ ಆಯ್ತು ರೀ. 39,600. ನಮ್ಮ ಆಪ್ಷನ್ನ ಸಿ ಕರೆಕ್ಟ್. ಆಪ್ಷನ್ನ ಸಿ ಕರೆಕ್ಟ್. ಅರ್ಥ ಆಯ್ತು ರೀ. ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಈ ಕ್ವಶನ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರಸ್ತುತ ಒಂದು ಯಂತ್ರದ ಬೆಲೆ 30,000 ರೂಪಾಯಿ ಅಂತ್ರಿ. ಪ್ರಸ್ತುತ ಒಂದು ಯಂತ್ರದ ಬೆಲೆ 30,000 ರೂಪಾಯಿ ಅಂತ. ಪ್ರತಿ ವರ್ಷ ಯಂತ್ರದ ಬೆಲೆಯಲ್ಲಿ 10% ಕ್ಷೀಣಿಸುತ್ತದೆ. ಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಇದಕ್ಕೆ ಡಿಫ್ರೆನ್ಸಿಯೇಟ್ಸ್ ಅಂತ ಕರೀತಾರೆ. ಡಿಫ್ರೆನ್ಸಿಯೇಟ್ಸ್ ಅಂತ ಕರೀತಾರೆ. ಅಂದರೆ ಕ್ಷೀಣಿಸುತ್ತೆ, ಕಡಿಮೆ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ 3 ವರ್ಷಗಳ ನಂತರ ಯಂತ್ರದ ಬೆಲೆ ಎಷ್ಟು? ಮತ್ತೆ ಸೇಮೇ ಮಾಡಿದ್ರಿ. ನೋಡ್ರಿ ಎಷ್ಟು ಕೊಟ್ರ ಹೇಳ್ರಿ. ಯಂತ್ರದ ಬೆಲೆ 30,000 ಅಂತ ಕೊಟ್ರ. ಪ್ರತಿ ವರ್ಷ ಎಷ್ಟು ಕ್ಷೀಣಿಸುತ್ತೆ ಅಂತ್ರಿ? ಕ್ಷೀಣಿಸುತ್ತೆ ಅಂದ್ರೆ ಮೈನಸ್ ಮೈನಸ್ ಮಾಡ್ಬೇಕಾದ್ರೆ ಅನ್ನಂಗೆ. ಎಷ್ಟು ಪರ್ಸೆಂಟೇಜ್ ಐತೆ ರೀ? ಪ್ರತಿ ವರ್ಷ 10%. 10% ಅಂದ್ರೆ ಕ್ಷೀಣಿಸುತ್ತೆ, ಮೈನಸ್ ಮಾಡಬೇಕು. 30,000 10% ಅಂದ್ರೆ 3,000 ರೀ. 30,000ದಾಗ 3,000 ಕಳೀರಿ. ಇಲ್ಲಿ ಎಷ್ಟು ಉಳಿತು ಹೇಳ್ರಿ ನಮಗೆ? 27,000 ಉಳಿತು. ಇದು 1 ವರ್ಷ ಆಯ್ತು. ಹಿಂಗೆ 2 ವರ್ಷ ಮಾಡ್ಬೇಕು ನಾವು. ಹಿಂಗೆ 2 ವರ್ಷ ಮಾಡಬೇಕು. ಕರೆಕ್ಟ್ರಿ. ಎಷ್ಟಂತ? 10% ಅಂತ ಕಳಿಬೇಕು. ಕ್ಷೀಣಿಸುತ್ತೆ ಅಂದ್ರೆ ಕಳಿಬೇಕು. 27,000 10% ಅಂದ್ರೆ 2,700. 27,000 10% ಅಂದ್ರೆ 2,700. ಕಳೀರಿ. ಈಗ 27,000ದಾಗ 2,700 ಕಳೀರಿ. ಮೊದಲು 27,000ದಾಗ 2,000 ತೆಗೀರಿ. 27,000 2,000 ಹೋದ್ರೆ 25,000. ಈ 25,700 ತೆಗೀರಿ. 25,700 ತೆಗೆದ್ರೆ 24,300. 24,300. ಕರೆಕ್ಟ್ ರೀ. ಇದು 2ನೇ ವರ್ಷದ ಕೊನೆಯಲ್ಲಿ. ನಾವು 3 ವರ್ಷದ ಕೊನೆಯಲ್ಲಿ ಕೇಳೋಣ. ಇನ್ನೊಂದ್ಸಲ 10% ಮೈನಸ್ ಮಾಡಿರಿ. 24,300 10% ಆಗುತ್ತೆ ಹೇಳ್ರಿ. 2,430. ಇದೊಂದು ಕಳೆದು ಬಿಡ್ರಿ. ಫೈನಲಾಗಿ ಇದು ಕಳೀರಿ. ಬಂದಿದ್ದೆ ಆನ್ಸರ್. ಕರೆಕ್ಟ್ ರೀ. ಫೈನಲಾಗಿ ಇದನ್ನು ಕಳೆದು ಬಿಡ್ರಿ. ಬಂದಿದೆ. ಈ ಸೈಡಿ ಅಲ್ಲಿ ಗೊತ್ತಲ್ಲ, ಇಲ್ಲಿ ಸೈಡಿ ಕಳೀರಿ. 24,300 ಮೈನಸ್ 2,430. 2,430 ಕಳೆದು ಬಿಡ್ರಿ. 0ಕ್ಕೆ 0. 10ರದ 3 ಹೋದ್ರೆ 7. ಕೈಲ 1. 13ದ 5 ಹೋದ್ರೆ 8. ಕೈಲ 1. 4ರದ 3 ಹೋದ್ರೆ 1. 2ಕ್ಕೆ 2. 21,870. 21,870. ಇದು ನಮಗೆ ಫೈನಲ್ ಆನ್ಸರ್. 21,870. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ನಮ್ಮ ಆಪ್ಷನ್ನ ಡಿ ಕರೆಕ್ಟ್. ಆಪ್ಷನ್ನ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಕ್ವಶನ್ ನೋಡ್ರಿ ಹೆಂಗೆ ಕೊಟ್ಟಾರ. ಕಾಸ್ಕೋಪೊಲಿಟನ್ ನಗರದ ಜನಸಂಖ್ಯೆ 1,50,000ರಿಂದ 2,25,000 ಜನಸಂಖ್ಯೆಗೆ ಒಂದು ದಶಕದಲ್ಲಿ ಹೆಚ್ಚಾದರೆ ವರ್ಷದಲ್ಲಿ ಹೆಚ್ಚಾದ ಜನಸಂಖ್ಯೆ ಶೇಕಡಾವಾರು ಎಷ್ಟು? ಇದು ಕ್ವಶನ್ ನೋಡ್ರಿ ನಮಗೆ RSI 2015 ಕೇಳೇನ್ರಿ. RSI PSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ತಂದಂಗ್ರಿ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ 2015ರಲ್ಲಿ ಈ ಕ್ವಶನ್ ಕೇಳೇನ್ರಿ. ಇಲ್ಲಿ ಡೈರೆಕ್ಟ್ ಕೊಟ್ಟ ನಾವು ಇಷ್ಟು ಜನಸಂಖ್ಯೆ ಇತ್ತು, ಇಷ್ಟು ಜನಸಂಖ್ಯೆ ಆಗತ್ತೆ ಕೊಟ್ಟ ನಾವು. ಮೊದಲು ಬರ್ಕೋರಿ. ನೋಡ್ರಿ ಯಾವ ರೀತಿ ಮಾಡ್ಬೇಕು ಈ ಕ್ವಶನ್ನ. ನೋಡ್ರಿ ಫಸ್ಟ್ ಜನಸಂಖ್ಯೆ ಎಷ್ಟಿತ್ತು ರೀ? 1,50,000 ಇತ್ತಂತ. ಈಗ ಎಷ್ಟಾಗ್ಯದಂತ ರೀ?
1,50,000 ಇದ್ದು ಜನಸಂಖ್ಯೆ ಎಷ್ಟಾಗ್ಯದ ಅಂತ 2,25,000 ಆಗ್ಯದಂತ. 1,50,000 ಇದ್ದು 2,25,000 ಅಂದ್ರೆ ಎಷ್ಟು ಜನಸಂಖ್ಯೆ ಹೆಚ್ಚಾಗ್ಯದ ನೋಡ್ರಿ. ಎಷ್ಟು ಜನಸಂಖ್ಯೆ ಹೆಚ್ಚಾಗ್ಯದ ನೋಡ್ರಿ. ಹೆಚ್ಚಾಗಿ ಕಳೆದು ಬಿಡಬೇಕು. ನೀವು ಈಜಿಯಾಗಿ ಗೊತ್ತಿಲ್ಲ ಅಂದ್ರೆ ಕಳೆದು ಬಿಡಬೇಕು. 1,50,000 ಕಳೆದು ಬಿಡ್ರಿ. 5 12 5 ಹೋದ್ರೆ 7 ಇಲ್ಲ 1 2 0 75,000 ಜನಸಂಖ್ಯೆ ಹೆಚ್ಚಾಗ್ಯದ ಅಂದಂಗೆ ರೀ. ಎಷ್ಟು ಜನಸಂಖ್ಯೆ ಹೆಚ್ಚಾಗ್ಯದ ನಮ್ಗೆ? 75,000 ಜನಸಂಖ್ಯೆ ಹೆಚ್ಚಾಗ್ಯದ. ಬಟ್ ಕ್ವಶನ್ ನಮ್ಗವರು ಜನಸಂಖ್ಯೆ ಎಷ್ಟು ಹೆಚ್ಚಾಗತ್ತೆ ಶೇಕಡದಾಗ ಕೇಳ್ಯಾರ. ಅದು ನಾವೀಗ ಪರ್ಸಂಟೇಜ್ದಾಗ ಕಂಡುಹಿಡಿಬೇಕಾದ್ರೆ ಪರ್ಸಂಟೇಜ್ದಾಗ ಕಂಡುಹಿಡಿಬೇಕು. ಅರ್ಥ ಆಯ್ತು ರೀ? ಟೋಟ್ಲಿ 75,000 ಜನ ಹೆಚ್ಚಾಗ್ಯಾರ. 1,50,000 ಜನ ಇದ್ದರು, 75,000 ಜನ ಹೆಚ್ಚಾಗ್ಯಾರ, 2,25,000 ಜನ ಆಗ್ಯಾರ. ಕರೆಕ್ಟಾ? ಅದು ಶೇಕಡದಾಗ ಎಷ್ಟು ಹೆಚ್ಚಾಗ್ಯಾರ ತಂದಂಗೆ. ನಮಗೆ ಸಂಖ್ಯೆದಾಗ 75,000 ಜನ ಹೆಚ್ಚಾಗ್ಯಾರ, ಅದೇ ನಮ್ಮ ಶೇಕಡದಾಗ ಎಷ್ಟು ಹೆಚ್ಚಾಗ್ಯಾರ ಕೇಳ್ತಾರೆ ಅವ್ರು. ಅರ್ಥ ಆಯ್ತು ರೀ? ಹಾಂ, ಫಸ್ಟ್ ಎಷ್ಟಿತ್ತು ನೋಡ್ರಿ, 1,50,000 ಇತ್ತು. ಎಷ್ಟು ಆಗ್ಯದ ಈಗ? 2,25,000 ಆಗ್ಯದ. ಈ ಫಸ್ಟ್ ಏನಿರುತ್ತೆ ನೋಡ್ರಿ, ಇದು 100% ಸಮ ಇರುತ್ತೆ. ಯಾಕಂದ್ರೆ ಇದ್ರ ಜೊತೆ ಹೋಲಿಕೆ ಮಾಡ್ಬೇಕ್ರಿ ನಾವು. ಆಲ್ರೆಡಿ ಒಂದು ಪಾಯಿಂಟ್ ಬರ್ಸಿನಿ ನಾನು ನಿಮ್ಗೆ. ಹೋಲಿಕೆ ಮಾಡಿಸಿಕೊಂಡ ಸಂಖ್ಯೆಯು ಎಷ್ಟು ಪರ್ಸೆಂಟಿಗೆ ಸಮ ಇರುತ್ತೆ ಅಂತ್ರಿ? 100% ಸಮ ಇರುತ್ತೆ ಅಂತ. ಹೋಲಿಕೆ ಮಾಡಿಸಿಕೊಂಡ ಸಂಖ್ಯೆಯು ಎಷ್ಟು ಪರ್ಸೆಂಟಿಗೆ ಸಮ ಇರುತ್ತೆ ಅಂತ್ರಿ? 100% ಸಮ ಇರುತ್ತೆ. ಅಂದ್ರೆ 1,50,000 ಈಕ್ವಲ್ ಟು ಎಷ್ಟು ಪರ್ಸೆಂಟ್ ಅನ್ನಂಗೆ ಐತ್ರಿ? 100% ಅನ್ನಂಗೆ ಆಯ್ತು. ಈಗ ಎಷ್ಟು ಹೆಚ್ಚಾಗ್ಯದ ನೋಡ್ರಿ, ನಮ್ಗೆ 75,000 ಹೆಚ್ಚಾಗ್ಯದ. 75,000 ಈಕ್ವಲ್ ಟು ಎಷ್ಟು? 75,000 ಈಕ್ವಲ್ ಟು ಎಷ್ಟು? ಕರೆಕ್ಟ್ ರೀ? ನೀವು ಸಿಂಪಲಾಗಿ ಈಗ ಎಲ್ಲ ಛೇದ ಹೊಡಿಬೋದು. ನಾ ಹೇಳೀನಿ ಯಾವ ರೀತಿ ಛೇದ ಹೊಡಿಬೇಕಂತ ನಿಮ್ಗೆ. ಈ ರೀತಿ ಛೇದ ಹೊಡಿಬೋದು, ಈ ರೀತಿ ಛೇದ ಹೊಡಿಬೋದು. ನೆಕ್ಸ್ಟ್ ಈ ರೀತಿ ನೀವು ಛೇದ ಹೊಡಿಬೋದು. ಜೀರೋಗಳು ಕ್ಯಾನ್ಸಲ್ ಮಾಡ್ಬೋದು ಅರ್ಥ. ಜೀರೋಗಳು ನೀವು ಆರಾಮಾಗಿ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿರಿ. ಇವು 3 0 ಹೋದ್ರೆ ಇವು 3 0 ಹೋಗ್ತಾವ್ರಿ. ನೆಕ್ಸ್ಟ್ ಇದೊಂದು 0 ಹೋದ್ರೆ ಇದೊಂದು 0 ಹೋಗ್ತದೆ. ಇಲ್ಲಿ ಬರೀ 15 ಉಳಿದ, ಇಲ್ಲಿ 75 ಉಳಿದ, ಇಲ್ಲಿ 10 ಉಳಿದು. 15 ಮಗೆ 75 ಬರ್ತದೆ ರೀ. 15 ಐತ್ಲಿ. ಆ ಸೈಡ್ 5 ಗುಣಾಕಾರ ಮಾಡ್ರಿ, ಈ ಸೈಡ್ನು 5 ಗುಣಾಕಾರ ಮಾಡ್ರಿ. 10 ಇಲ್ಲಿ 10 ಉಳಿದ್ರಿ. 15 50, 15 50. ಕರೆಕ್ಟ್ ರೀ? ಅಂದ್ರೆ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗ್ಯಾರ ಹೇಳ್ರಿ? 50% ಹೆಚ್ಚಾಗ್ಯಾರ. ಬಟ್ ಇದು 50% ಅನ್ನೋದನ್ನು ನೀವು ಪಟ್ಟತ್ ನೋಡಿ ಆಪ್ಷನ್ ಟಿಕ್ ಹಾಕ್ಬಾರ್ದ್ರಿ ಇಲ್ಲಿ. ಕರೆಕ್ಟ್ ರೀ? ಇದು ದಶಕದ ರೀ, ನಮ್ಗೆ ವರ್ಷದಲ್ಲಿ ಹೆಚ್ಚಾದ ಕೇಳ್ಯಾರ ಅವರು. ಇದು ಕ್ವಶನ್ದಾಗ ಕೊಟ್ಟಿದ್ದು ನೋಡ್ರಿ, ಇದು ದಶಕದಲ್ಲಿ ಹೆಚ್ಚಾಗಿದ್ದು. ಇದು ಇದರಲ್ಲಿ ದಶಕದಲ್ಲಿ, ದಶಕ ಅಂದ್ರೆ ಶತಕ ಅಂದ್ರೆ 100, ದಶಕ ಅಂದ್ರೆ 10 ರೀ. ದಶ ಅಂದ್ರೆ 10. ಗೊತ್ತಾಯ್ತು ರೀ? ಅಂದ್ರೆ 10 ವರ್ಷಕ್ಕೆ 50% ಆಗಿದೆ ರೀ. ಅದು ವರ್ಷಕ್ಕೆ ಎಷ್ಟಾಗ್ತದೆ ಹೇಳ್ರಿ? ವರ್ಷಕ್ಕೆ 5% ಆಗುತ್ತೆ ರೀ. ಅದನ್ನೂ ಗೊತ್ತಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಬರ್ಕೋರಿ ನೋಡ್ರಿ. 10 ವರ್ಷಕ್ಕೆ ಬತ್ತು ನಮ್ಮ ಆನ್ಸರ್. ದಶಕಕ್ಕೆ ಬತ್ತು. ದಶಕಕ್ಕೆ 2% ಅಂತ್ರಿ 50% ಇರುತ್ತೆ. ನಾವು ವರ್ಷದಲ್ಲಿ ಕೇಳೋರು ಪ್ರತಿ ವರ್ಷ ಅಂದ್ರೆ 1 ವರ್ಷ ಈಕ್ವಲ್ ಟು ಎಷ್ಟು? 1 ವರ್ಷ ಈಕ್ವಲ್ ಟು ಎಷ್ಟು? 10 ಮಗೆ 50 ಬರುತ್ತೆ ರೀ. 10 ಎಷ್ಟಲೇ ಹೇಳ್ರಿ? ಇದು 10 5ಲೇ. ಮೇಲೆ 5 ಗುಣಾಕಾರ ಮಾಡ್ರಿ, ಕೆಳಗಡೆನು 5 ಗುಣಾಕಾರ ಮಾಡ್ರಿ. ಇದೇ ಲಂಬ ಟ್ರಿಕ್ ಮತ್ತು ಅಡ್ಡ ಟ್ರಿಕ್. ಎಲ್ಲ ಪಾರ್ಟ್ 1ದಾಗ ಹೇಳಿದ್ನ. ಅಲ್ಲಿ ಹೋಗಿ ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಯಾರನ್ನ ಫಸ್ಟ್ ಇದೇ ನೋಡ್ತಿದ್ರಲ್ಲ ಅವರು. 1 × 5 ಅಂದ್ರೆ 5%. ಸಿಂಪಲ್ ರೀ. 10 ವರ್ಷ 50% ಆದ್ರೆ 1 ವರ್ಷ 5% ಆಗ್ತದೆ ರೀ. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ಆಪ್ಷನ್ ನಮಗೆ ಬಿ ಕರೆಕ್ಟ್. ಆಪ್ಷನ್ನ ಬಿ ಕರೆಕ್ಟ್. ಗೊತ್ತಾಯ್ತು ರೀ? ಇಷ್ಟೆಲ್ಲ ಮಾಡೋದ್ರಲ್ಲಿ ನೀವು ಸಿಂಪಲಾಗಿ ಮಾಡ್ಬೋದು ರೀ. ಸಿಂಪಲಾಗಿ ಹ್ಯಾಂಗೆ ಮಾಡ್ಬೋದು ಹೇಳ್ರಿ? ಸಿಂಪಲಾಗಿ ಯಾವ ರೀತಿ ಮಾಡ್ಬೋದು? ಇದೆಲ್ಲ ನೀಟಾಗಿ ಬರ್ಕೋರಿ. ವಿಡಿಯೋ ಪಾಸ್ ಮಾಡಿ ಎಲ್ಲ ಬರ್ಕೋಬೇಕು ನೀವು. ನೋಡಿರಿ, ಸಿಂಪಲಾಗಿ ನೀವು ಯಾವ ರೀತಿ ಮಾಡ್ಬೋದು ಅಂದ್ರೆ ನೋಡಿರಿ, ಈ ಕ್ವಶನ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಸಿಂಪಲಾಗಿ ಹ್ಯಾಂಗೆ ಮಾಡ್ಬೇಕು ನೀವು ಇದಕ್ಕೆ? ಫಸ್ಟಿಗೆ ನೋಡಿರಿ, ಜನಸಂಖ್ಯೆ ಎಷ್ಟು ಇರ್ತೈತೆ ರೀ? 1,50,000 ಇರ್ತದೆ. ಎಷ್ಟಾಗ್ಯದ್ರಿ ಜನಸಂಖ್ಯೆ? 2,25,000 ಆಗ್ಯದಂತ. ಅದು ಎಷ್ಟು ಹೆಚ್ಚಾದಂಗೆ ಐತೆ ಹೇಳ್ರಿ? 1,50,000 ಮೇಲೆ ನಮ್ಗೆ 75,000 ಜನ ಹೆಚ್ಚಾದರು. ಅದೇ ನಮ್ಮ ಶೇಕಡ ಎಷ್ಟು ಹೆಚ್ಚಾಗಿ ಕೇಳ್ತಾರೆ ಅವರು. ಶೇಕಡದಾಗ ಎಷ್ಟು ಹೆಚ್ಚಾಗಿ ಕೇಳ್ತಾರೆ
ನೋಡಿರಿ ಮೊದಲು ಎಷ್ಟಿತ್ತು ನೋಡ್ರಿ ಜನಸಂಖ್ಯೆ, ಅದಕ್ಕೇನೋ ಹೋಲಿಕೆ ಮಾಡ್ಬೇಕು ರೀ. ಅವಾಗ ಮೊದಲು ಎಷ್ಟಿತ್ತಲ್ಲ ಅದಕ್ಕೇನೋ ಹೋಲಿಕೆ ಮಾಡಬೇಕು. ಮೊದಲು 1,50,000 ಇತ್ತು ರೀ. ಈಗ ಎಷ್ಟು ಹೆಚ್ಚಾಗ್ಯಾರ ರೀ? 75,000 ಹೆಚ್ಚಾಗ್ಯದ. ಈ 1,50,000ಗೆ ಮತ್ತು 75,000 ಏನೋ ಸಂಬಂಧ ನೋಡ್ರಿ. ಈ 1,50,000 ನೋಡ್ರಿ, ಹೋಲಿಕೆ ಮಾಡ್ತಿರಲ್ಲ ನೀವು ಮೊದಲಿನ ಸಂಖ್ಯೆ, ಇದು ಎಷ್ಟು ಪರ್ಸೆಂಟ್ ಸಮ ಇರುತ್ತೆ ಹೇಳ್ರಿ? ಇದು ಎಷ್ಟು ಪರ್ಸೆಂಟ್ ಸಮ ಇರುತ್ತೆ ರೀ? 100% ಸಮ ಇರುತ್ತೆ. ಇದು 1,50,000 ಇತ್ತು. ಎಷ್ಟು ಹೆಚ್ಚಾಗ್ಯಾರ ರೀ? 75,000 ಹೆಚ್ಚಾಗ್ಯಾರ. ಈಗ ನೋಡ್ರಿ 75,000 ಅನ್ನೋದು ಈ 1,50,000 ಅರ್ಧ ಅದ ರೀ. ಅರ್ಧ ಅಂದ್ರೆ ಎಷ್ಟು ಪರ್ಸೆಂಟ್ ಹೇಳ್ರಿ? ನಾನು ನಿಮ್ಗೆ ಅರ್ಧ ಅಂದ್ರೆ ಎಷ್ಟು ಪರ್ಸೆಂಟ್ ಅಂದಿನಿ ನಾನು ನಿಮ್ಗೆ? ಅರ್ಧ ಅಂದ್ರೆ 50% ಅಂತ ಅಂದಂಗೆ. ಅರ್ಧ ಅಂದ್ರೆ 50% ಅಂತ ಅರ್ಧಂಗೆ. ಅರ್ಧ ಅಂದ್ರೆ 50% ಅಂತ ನಂಗೆ ಕರೆಕ್ಟ್ ರೀ. 1,50,000 75,000 ಅಂದ್ರೆ 50% ಇರುತ್ತೆ ನಂಗೆ. ಡೈರೆಕ್ಟ್ ಏನು ಮಾಡೋದು ಬೇಡ. ಇದು ಎಷ್ಟು ವರ್ಷಕ್ಕೆ ಹೇಳಿರೋದು 50%? ಒಂದು ದಶಕಕ್ಕೆ ಇದು ಅಂದ್ರೆ 10 ವರ್ಷಕ್ಕೆ ಇದು. ಕರೆಕ್ಟಾಗಿ ಕ್ವಶನ್ ನೋಡ್ಬೇಕು. ಪಟ್ಟದ ಆಪ್ಷನ್ನೇ ಹಾಕ್ಬೇಡ್ರಿ. 10 ವರ್ಷ 50% ಆಯ್ತು ರೀ. 10 ವರ್ಷ 50% ಆದ್ರೆ ನಮಗೆ ಏನು ಕೇಳ್ಯಾರ? ವರ್ಷದಲ್ಲಿ ಕೇಳ್ಯಾರ. ವರ್ಷದ ಅಂದ್ರೆ ಒಂದೊಂದು ವರ್ಷಕ್ಕೆ ಎಷ್ಟು ಆಗ್ತದೆ ಅನ್ನಂಗೆ ರೀ? ಒಂದು ವರ್ಷಕ್ಕೆ 5% ಅನ್ನಂಗೆ. ಪ್ರತಿ ವರ್ಷ 5% ಆಗ್ತದೆ ರೀ. ಹಿಂಗೆ 5 10 ಸಲ ಕೂಡಿಸ್ರೆ 50% ಆಗತ್ತೆ ರೀ. 10 ವರ್ಷಕ್ಕೆ ಒಂದು ವರ್ಷಕ್ಕೆ ಎಷ್ಟು ಅನ್ನಂಗೆ ಆನ್ಸರ್ 5% ಅನ್ನಂಗೆ. ಗೊತ್ತಾಯ್ತು ರೀ? ಹಾಂ, ಈ ರೀತಿ ಮಾಡಬೇಕು. ಸಿಂಪಲ್ ರೀ, ಏನಿಲ್ಲ. 1,50,000ದಾಗ 1,50,000 ಇತ್ತು, 2,25,000 ಆಗ್ಯಾವ. ಎಷ್ಟು ಹೆಚ್ಚಾಗ್ಯದ ರೀ? 75,000 ಹೆಚ್ಚಾಗ್ಯದ. ಈ 75,000 ಅವನ್ನ ಎದ್ರ ಜೊತೆ ಹೋಲಿಕೆ ಮಾಡಬೇಕು? ಮೊದಲಿದ್ದು ಸಂಖ್ಯೆ ಜೊತೆ ಹೋಲಿಕೆ ಮಾಡಬೇಕು. 75,000 1,50,000 ಎಷ್ಟದ ಹೇಳ್ರಿ? ಅರ್ಧ ಅದ ರೀ. ಅರ್ಧ ಅಂದ್ರೆ 50% ಅನ್ನಂಗ. 10 ವರ್ಷಕ್ಕೆ 50% ಆದ್ರೆ ಒಂದು ವರ್ಷಕ್ಕೆ ಎಷ್ಟು ಆಗುತ್ತೆ ಹೇಳ್ರಿ? 5%. ಇದು RSA 2015 ಕೇಳ್ಯಾನ ರೀ. ಆನ್ಸರ್ ಯಾವ್ದು ಕರೆಕ್ಟ್ ಅಂದ್ರೆ ನಮ್ಗೆ ಆಪ್ಷನ್ ಬಿ 5% ಕರೆಕ್ಟ್. ಆಪ್ಷನ್ ಬಿ 5% ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ಇದು ನೋಡ್ರಿ, FDA 2011 ಕೇಳ್ಯಾನ. FDA 2011 ಸೇಮ್ ಕ್ವಶನ್ ಅದ ರೀ. ನೋಡ್ರಿ, ಮೆಂಟಲಿಬಿಟಿ ಯಾವಾಗೂ ಡಿಕ್ಟು ಇದೆ, ಕಾಪಿ ಪೇಸ್ಟ್ ಕ್ವಶನ್ ಬರಲ್ಲ. ಇದು ತಲೆಗೆ ಇಟ್ಟೋರಿ. ಮೊದಲ ಡಿಕ್ಟೋ ಕ್ವಶನ್ ಬರಲ್ಲ. ಏನು ಅದೇ ಸೇಮ್ ಕ್ವಶನ್ ಬರಲ್ಲ. ಡಾಟಾ ಚೇಂಜ್ ಮಾಡ್ತಾನೆ. 1,75,000 ಇದ್ದಲ್ಲಿ 2,30,000 ಕೊಡ್ಬೋದು, ಏನು ಕೊಡ್ಬೋದು. ಬಟ್ ಮಾಡೋ ವೇ ಸೇಮ್ ಇರ್ತದೆ ರೀ. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ಕ್ವಶನ್ ರಟ್ಟ ಹೊಡೆಯೋದಲ್ಲ, ಮಾಡೋ ವೇ ತಿಳ್ಕೊಬೇಕು ನೀವು ಮೊದಲು. ಅರ್ಥ ಆಯ್ತು ರೀ? ಹಾಂ, ಈ ಕ್ವಶನ್ ನೋಡ್ರಿ, ಇದನ್ನು ಸೇಮ್ ಅದ ರೀ. ಫಸ್ಟ್ ಜನಸಂಖ್ಯೆ ಎಷ್ಟಿತ್ತು ರೀ? 1,75,000 ಇತ್ತು. ಕರೆಕ್ಟ್ ರೀ? ಈಗ ನೋಡ್ರಿ, ಈಗ ಎಷ್ಟಾಗ್ಯದಂತ? 2,62,000 ಆಗ್ಯದಂತ. ಅಂದ್ರೆ ಎಷ್ಟೋ ಜನಸಂಖ್ಯೆ ಹೆಚ್ಚಾಗ್ಯದ ರೀ. ಎಷ್ಟು ಹೆಚ್ಚಾಗತ್ತೆ ನಾವು ಮೊದಲು ಸಂಖ್ಯೆದ ಬರ್ಕೋರಿ, ಆಮೇಲೆ ಪರ್ಸೆಂಟೇಜ್ದಾಗ ಬರ್ತದೆ. ಕರೆಕ್ಟ್ ರೀ? ಎಷ್ಟು ಹೆಚ್ಚಾಗತ್ತೆ ನಿಮ್ಗೆ ಗೊತ್ತಲ್ಲ ಅಂದ್ರೆ 2 ಕಳೆದು ಬಿಡ್ರಿ. 2 ಕಳೀರಿ. 2,62,000ದಾಗ 1,75,000 ಕಳೀರಿ. 0 0 0 12ರ 5 ಹೋದ್ರೆ 7 ಕೈಲ 1, 16ರ 8 ಹೋದ್ರೆ 8 ಕೈಲ 1 0. ಅಂದ್ರೆ 87,000 ಜನ ಹೆಚ್ಚಾಗ್ಯಾರ. ಇದೇ ನಾವು ಪರ್ಸೆಂಟೇಜ್ ಎಟ್ಟತ್ತೆ ಕೇಳತ್ತಾರೆ. ಇದೇ ನಮ್ಗೆ ಪರ್ಸೆಂಟೇಜ್ ಎಟ್ಟತ್ತೆ ಕೇಳತ್ತಾರೆ. ಅಬ್ಸರ್ವ್ ಮಾಡ್ರಿ ನೀವು, ಈ 87,000 ಯಾವ ಸಂಖ್ಯೆ ಜೊತೆ ಹೋಲಿಕೆ ಮಾಡ್ಬೇಕು ಹೇಳ್ರಿ? ನಾವು ಈ ಫಸ್ಟ್ ಇರುತ್ತಲ್ರಿ, ಇದು ಬೇಸ್ ವ್ಯಾಲ್ಯೂ, ಇದ್ರ ಜೊತೆ ಹೋಲಿಕೆ ಮಾಡಬೇಕು. 1,70,000 ಈ 1,70,000 ಮೇಲೆ ಎಷ್ಟು ಹೆಚ್ಚಾಗ್ಯದ ಹೇಳ್ರಿ? 87,000 ಆಗ್ಯದ. ಅಂದ್ರೆ ನೀವು ಹೆಚ್ಚಾಗಿ ಅದ್ರ ಜೊತೆ ಕಂಪೇರ್ ಮಾಡ್ತೀರಿ, ಇದ್ರ ಜೊತೆ ಈ ಸಂಖ್ಯೆ ಜೊತೆ ಕಂಪೇರ್ ಮಾಡ್ತೀರಿ, 1,70,000 ಜೊತೆ ಕಂಪೇರ್ ಮಾಡ್ತೀರಿ. ಹಾಗಾದ್ರೆ 1,70,000 8% ಸಮ ಇರುತ್ತೆ ಹೇಳ್ರಿ? 100% ಸಮ ಇರುತ್ತೆ. ಯಾಕಂದ್ರೆ ಪಾರ್ಟ್ 1 ಹೇಳಿನ ಯಾವ ಸಂಖ್ಯೆ ಹೋಲಿಕೆ ಮಾಡಿಸೋತ್ತಲ್ಲ ಆ ಸಂಖ್ಯೆ 100% ಸಮ ಇರುತ್ತೆ. ಕರೆಕ್ಟ್ ರೀ? ಇದು 100% ಸಮ ಇರುತ್ತೆ. ಬರ್ಕೋರಿ ಇಲ್ಲಿ. ಅಂದ್ರೆ 1,70,000 ಎಷ್ಟು ಪರ್ಸೆಂಟೇಜ್ ಸಮ ಹೇಳ್ರಿ? ಇದು 100% ಸಮ. ನಮಗೆ ಯಾವ್ದು ಬೇಕಾಗಿದ್ರೆ ನಾವೀಗ 87,000 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಬೇಕಾಗಿದ್ರಿ? ಕರೆಕ್ಟ್ ರೀ? ಒಂದು ಅಬ್ಸರ್ವ್ ಮಾಡ್ರಿ ನೀವೀಗ, ಇದು 87,000 ಅದಲ್ಲ, ಇದು 87,000 ಇದು ಅರ್ಧ ಅದ ರೀ. 1,70,000 ಅರ್ಧ ಅದ. 1,70,000 ಅರ್ಧ 87,000 ಆದ್ರೆ ಈ 100% ಅರ್ಧ ಎಷ್ಟಾಗುತ್ತೆ ಹೇಳ್ರಿ? 100% ಅರ್ಧ 50% ಆಗುತ್ತೆ ರೀ. ಏನು ಕಾಟ್ ಕೊಡ್ಸಿ ಹೊಡೆದೇ ಬೇಡ.
50% ಆಗುತ್ತೆ ರೀ. ಗೊತ್ತಾಯ್ತು ರೀ. ಇಲ್ಲ 87,000 2 ಸಲ ಕೂಡಿಸ್ರಿ ಅಷ್ಟೇ ಬರ್ತದೆ ನಮಗೆ 1,75,000 ಬರ್ತದೆ ರೀ. 1,75,000 ಬರ್ತದೆ. ಇಲ್ಲಿ ನೋಡ್ರಿ ಇದು 2,62,500 ರೀ. ಇದು 500. 2,62,500. ಇಲ್ಲಿ 500 ಕಳಿಬೇಕು ನೀವು ತೆಗೆದುಬಿಟ್ರಿ ಪೂರ್ತಿ. ಈಗ ನೋಡ್ರಿ 1,75,000 ಐತ್ರಿ. ಎಷ್ಟಾಗ್ಯದ ರೀ? 2,62,500 ಆಗ್ಯದ. ಈಗ ಎಷ್ಟು ಹೆಚ್ಚಾಗತ್ತೆ ಕಂಡು ಹಿಡಿಬೇಕಂದ್ರೆ 2 ಕಳೀರಿ 2,62,500 ಮೈನಸ್ 1,75,000 2 ಕಳೀರಿ. 0ಕ್ಕೆ 0 0ಕ್ಕೆ 0 5 0 ಹೋದ್ರೆ 5 12 5 ಹೋದ್ರೆ 7 12 5 ಹೋದ್ರೆ 7 ಕೈಲ 1 16 8 ಹೋದ್ರೆ 8 ಕೈಲ 1 ಅಂದ್ರೆ 87,500. 87,500 ಜನ ಹೆಚ್ಚಾಗ್ಯಾರ. 87,500 ಜನ ಹೆಚ್ಚಾಗ್ಯಾರ. ಅದೇ ನಾವು ಪರ್ಸೆಂಟೇಜ್ ಎಟ್ಟತ್ತೆ ಬೇಕಾಗ್ಯದ ಕರೆಕ್ಟ್ ರೀ. 1,75,000 ಇತ್ತು. 1,75,000 ಮ್ಯಾಲೆ 87,500 ಜನ ಹೆಚ್ಚಾಗ್ಯಾರ. ಅಂದ್ರೆ ಈ ಹೆಚ್ಚಾಗಿ ಜನಸಂಖ್ಯೆನ ಇದ್ರ ಜೊತೆ ಹೋಲಿಕೆ ಮಾಡಬೇಕು ರೀ. ಫಸ್ಟ್ ಯಾವುದಿತ್ತು ಅದ್ರ ಜೊತೆ ಹೋಲಿಕೆ ಮಾಡಬೇಕು. ಅಂದರೆ ಇದು ಹೋಲಿಕೆ ಮಾಡಿಸಿಕೊಂಡ ಸಂಖ್ಯೆ 8% ಸಮ ಇರುತ್ತೆ ಹೇಳ್ರಿ. 100% ಸಮ ಇರ್ತದೆ ರೀ. 100% ಸಮ ಇರ್ತದೆ. ಅಂದ್ರೆ 1,75,000 = 100% ಅನ್ನಂಗೆ ಆಯಿತು. ಎಷ್ಟು ಹೆಚ್ಚಾಗ್ಯಾರ ಹೇಳ್ರಿ? 27,500 ಹೆಚ್ಚಾಗ್ಯಾರ. 27,500 = ಎಷ್ಟು ಪರ್ಸೆಂಟೇಜ್? ಈ ಕೂಡಿಸ್ರಿ. ಇದು ನೋಡ್ರಿ 1,75,000 100% ಆದ್ರೆ 87,500 = ಎಷ್ಟು? ನೀವು ಕಾಟ್ಬಿಟ್ಟು ಹೊಡೆದು 0 ತೆಗೆದು ಛೇದ್ ಹೊಡೆದ್ರೆ ಆನ್ಸರ್ ಬರ್ತದೆ. ಬಟ್ ನೀವು ಬರೀ ಅಬ್ಸರ್ವ್ ಮಾಡಿರಿ. ಇದು 87,500 ಅಲ್ರಿ. ಇದು 87,500 ಅಲ್ಲ, ಇದ್ರ ಅರ್ಧ ಅದ. 87,500 87,500 2 ಸಲ ಕೂಡಿಸ್ರಿ 1,75,000 ಬರ್ತದೆ. ಅಂದ್ರೆ ಇದು ಅರ್ಧ ಅದ. ಅಂದ್ರೆ 100% ಅರ್ಧ ಎಷ್ಟು ಹೇಳ್ರಿ? 100% ಅರ್ಧ ಎಷ್ಟು ಅಂದ್ರೆ 50%. 100% ಅರ್ಧ ಅಂದ್ರೆ 50%. 1,75,000 ಅರ್ಧ ಮಾಡ್ಬೇಕಂದ್ರೆ 100% ಅರ್ಧ ಮಾಡಬೇಕು 50%. ನೀವು ಕಾಟ್ಬಿಟ್ಟು ಹೊಡೆದು ಮಾಡ್ರು ಅದೇ ಬರ್ತದೆ, ಸೇಮೇ ಬರ್ತದೆ, 50% ಬರ್ತದೆ. ಕರೆಕ್ಟ್ ರೀ. ಈ ಅಬ್ಸರ್ವ್ ಮಾಡಿರಿ. ಇದನ್ನು ಒಂದು ದಶಕ ಅಂತ ಕೊಟ್ಟನ್ರಿ. ಅಂದ್ರೆ ಒಂದು ದಶಕಿಗೆ 50% ತಂದಂಗೆ. ಅಂದ್ರೆ 10 ವರ್ಷಕ್ಕೆ 50% ಅನ್ನಂಗೆ ಆಯ್ತು. ಹಾಗಾದ್ರೆ ನಮಗೇನು ಕೇಳ್ಯಾರ ನೋಡ್ರಿ? ವಾರ್ಷಿಕ ಅಂದ್ರೆ ಪ್ರತಿ ವರ್ಷ ಅನ್ನಂಗೆ. 1 ವರ್ಷಕ್ಕೆ ಎಷ್ಟು ಅನ್ನಂಗೆ? 1 ವರ್ಷಕ್ಕೆ ಎಷ್ಟು ಅನ್ನಂಗೆ. ಮತ್ತೆ ಸೇಮ್ ರೀ. 10 ಮಗೆ 50 ಬರ್ತದೆ. 10 ಎಷ್ಟಲೇ ಹೇಳ್ರಿ? ಅದು 15. ಕೆಳಗಿನ 5 ಗುಣಾಕಾರ ಮಾಡಿರಿ. ಸಿಂಪಲ್ ರೀ. 10 ವರ್ಷಕ್ಕೆ 50% ಆದ್ರೆ 1 ವರ್ಷಕ್ಕೆ 5% ಆಗುತ್ತೆ ರೀ. ಇದು 5%. ಗೊತ್ತಾಯ್ತು ರೀ? 5%. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ನಮ್ಮ ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ವಾರ್ಷಿಕ ಹೆಚ್ಚಾಗತ್ತಂದ್ರೆ 5%. ಇವೆಲ್ಲ ನೋಡ್ರಿ. ಇದು ಲಾಸ್ಟ್ ಕ್ವಶನ್ ರೀ. ಇದು ಟೈಪ್ 3ದಾಗ ಲಾಸ್ಟ್ ಕ್ವಶನ್. ಇದು ಪಾರ್ಟ್ 3 ವಿಡಿಯೋ ರೀ. ನೆಕ್ಸ್ಟ್ ನಾವು ವಿಡಿಯೋದಾಗ ಪಾರ್ಟ್ 4 ವಿಡಿಯೋ ನೋಡಮ್ರಿ. ಇದು ಪಾರ್ಟ್ 3 ವಿಡಿಯೋ ಇಲ್ಲಿಗೆ ಮುಗಿಸಮ್ರಿ. ದಯವಿಟ್ಟು ನೀವು ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ, ದಯವಿಟ್ಟು ಪಾರ್ಟ್ 1 2 ನೋಡಿದ ಮೇಲೆ ಮುಂದಿನ ವಿಡಿಯೋ ನೋಡಂತ ಇನ್ನೊಂದ್ಸಲ ನೀವು